ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಾಮೆಂಟ್ಸ್ ಮಾಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ 8 ಆರೋಪಿಗಳ ಮೊಬೈಲ್ಗಳು ಎಫ್ಎಸ್ಎಲ್ಗೆ ರವಾನೆಯಾಗಿದೆ. 8 ಆರೋಪಿಗಳನ್ನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ರು. ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡಿ ಇದೀಗ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗಿರುವಂತಹ ಪೊಲೀಸರು ಶೀಘ್ರದಲ್ಲಿಯೇ ಕೈ ಸೇರಲಿರುವ ಮೊಬೈಲ್ನ ಎಫ್ಎಸ್ಎಲ್ ರಿಪೋರ್ಟ್ ಈ ವಾರದ ಅಂತ್ಯದೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಎಫ್ಎಸ್ಎಲ್ ವರದಿ. ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ ಈಗ ವೇಟ್ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಯಾವ ಒಂದು ರೀತಿಯ ಕಾಮೆಂಟ್ಸ್ಗಳನ್ನ ಕುರಿತು ಇವರು ಮಾಡಿದ್ದಾರೆ ಅನ್ನುವಂತಹ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರವೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. 60 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಬೇಕಾಗಿದೆ. ಸದ್ಯ ಬಂಧಿತರಾಗಿದ್ದಾರಲ್ಲ ಈ 8 ಆರೋಪಿಗಳು ಬೇಕಾಬಿಟ್ಟಿ ಕಾಮೆಂಟ್ಸ್ಗಳನ್ನ ಮಾಡಿ ಅವ್ರು ಯಾರಿಗೂ ಕೂಡ ಜಾಮೀನು ಎಷ್ಟೇ ಪ್ರಯತ್ನ ಪಟ್ಟರೂ ಸಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳಿಗಾಗಿ ಪೊಲೀಸರು ನಿರಂತರ ಹುಡುಕಾಟದಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ನಂತರವೂ ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ನೀವು ಗಮನಿಸಬಹುದು, ಬೇಕಾಬಿಟ್ಟಿ ಕೂತಲ್ಲಿ ಕಮೆಂಟ್ಸ್ಗಳನ್ನ ಮಾಡೋರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಳೆದ ಬಾರಿ ರಮ್ಯಾ ಪ್ರಕರಣದಲ್ಲೂ ಹೀಗೆ ಆಗಿತ್ತು. ಬೇಕಾಬಿಟ್ಟಿ ಮೆಸೇಜ್ ಮಾಡಿದವರು ತದನಂತರ ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಪೋಷಕರು ಆ ಒಂದು ಬಂಧಿತ ಆರೋಪಿಗಳೇನಿದ್ರು ಅವರ ಪೋಷಕರು ಪರಿಪಾಟ್ಲು ಪಡ್ತಾ ಇದ್ರು ಮಕ್ಕಳನ್ನ ಬಿಡಿಸೋದಕ್ಕೆ ಹರಸಾಹಸ. ಇಂಥದ್ದನ್ನೆಲ್ಲ ನೋಡಿದ ಮೇಲೂ ಕೂಡ ಯಾರಿಗೋ ಎಲ್ಲೋ ಕೂತ್ಕೊಂಡು ನೀವು ಮಾಡೋ ಮೆಸೇಜ್ಗಳು ನಾಳೆ ನಿಮ್ಮ ಭವಿಷ್ಯ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಇಂಥ ಪ್ರಕರಣದಲ್ಲಿ ಗಮನಿಸಬಹುದು. ಸದ್ಯ ಈ ಪ್ರಕರಣದಲ್ಲಿ ಗಮನಿಸೋದಾದ್ರೆ 8 ಆರೋಪಿಗಳು ಸಿಕ್ಕಾಬಟ್ಟೆ ಬೇಲ್ಗೆ ಟ್ರೈ ಮಾಡಿದ್ರು, ಆದರೂ ಕೂಡ ಬೇಲ್ ಸಿಕ್ಕಿಲ್ಲ, ಜಾಮೀನು ಕೂಡ ಸಿಗ್ತಾ ಇಲ್ಲ. ಜೊತೆಗೆ 40 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಪೊಲೀಸರು ಸಲ್ಲಿಸಬೇಕಾಗಿರೋದ್ರಿಂದ ಸದ್ಯಕ್ಕೆ ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗಿದ್ದಾರೆ ಪೊಲೀಸರು. ಹಾಗಾಗಿ ಶೀಘ್ರದಲ್ಲೇ ಮೊಬೈಲ್ನ ಎಫ್ಎಸ್ಎಲ್ ರಿಪೋರ್ಟ್ ಸೇರಲಿದ್ದು 8 ಆರೋಪಿಗಳಿಗೂ ಮತ್ತಷ್ಟು ಕಂಟಕ ಎದುರಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ.